राजाधिराज सद्गुरुनाथ महाराज की जय। श्री गुरुदेव दत्त। गुरुर्ब्रह्मा गुरुर्विष्णू गुरुर्देवो महेश्वरा गुरुर् साक्षात् परब्रह्म तस्मै श्री गुरुवे नमः। गुरुर् साक्षात् परब्रह्म तस्मै श्री गुरुवे नमः। ಸದಾನಂದ ಸದ್ಗುರು ಭಾವರಾಜ ಯೋಗಿ ರಾಮನೆಂದವತರಿಸಿದೆ ಭಕ್ತರ ಉದ್ಧಾರಕ್ಕಾಗಿ. ತ್ರೈಲೋಕ್ಯದೊಡೆಯನೇ ಸದ್ಭಕ್ತರು ನಿಮ್ಮ ಕೀರ್ತಿಯನ್ನು ಕೂಗಿ. ನಮಸ್ಕಾರ ಗುರುರಾಯ ಶ್ರೀರಾಮಚಂದ್ರ ಯೋಗಿ, ನಮಸ್ಕಾರ ಗುರುರಾಯ ಶ್ರೀರಂಗ ಯೋಗಿ. ಜೈ ಜೈ ರಘುವೀರ ಸಮರ್ಥ. ಇಂತಗೋ ಇದ್ನ ಸದ್ಗುರುನಾಥ ಮಹಾರಾಜ್ ಜೈ. ಜಯ ಜಯ ರಾಮ ಕೃಷ್ಣ ಹರೇ, ಜಯ ಜಯ ರಾಮ ಕೃಷ್ಣ ಹರೇ, जय जय राम कृष्ण हरे, जय जय राम कृष्ण हरे, जय जय राम कृष्ण हरे, जय जय राम कृष्ण हरे. बोला पुंडली राजा सद्गुरुनाथ महाराज की जय. हो जेथे सारा सार विचार तेथे होय जगदुद्धार. नवविधा भक्तींचा आधार बहुत जनासे ठोपार कुमाये. जय जय ठोपार कुमाये, ठोपार कुमाये. बोला पुंडली गौरा श्री ज्ञानदेव तुकार. जादेरा सद्गुरुनाथ महाराज की जय. भावे बिना भक्ति, भक्ति बिना मुक्ति. भावे बिना भक्ति, भक्ति बिना मुक्ति. भावे बिना भक्ति, बळे विना शक्ती बोलू नये. बळे विना शक्ती बोलू नये. भावे विना भक्ती, कैसे नि दैवत प्रसन्न त्वरित. कैसे नि दैवत प्रसन्न त्वरित. उगाराय निवांत शिण शिवाया. उगाराय निवांत शिण शिवाया. भावे विन भक्ती, भावे विन सायाचे करीती प्रपंच हरनिसी. सायास करीसी प्रपंच हरनिसी. हरिसी न भजिसी कवण्या गुणे. हरिसी न भजिसी कवण्या गुणे. भावे बिन भक्ती, भक्ती बिन मुक्ती.
ಜ್ಞಾನದೇವ ಮಣೆ ಜ್ಞಾನದೇವ ಮಣೆ ಹರಿ ಜಪ ಕರಣೆ ಜ್ಞಾನದೇವ ಮಣೆ ಹರಿ ಜಪ ಕರಣೆ तुटेला धरणे प्रपंचाचे भावे विण भरते बळे विण शक्ती बोलू नये भळे विण शक्ती बोलू नये भावे विण भक्ती भक्ती भावे विण भक्ती विण भक्ती भक्ती विण भक्ती विण ओप्पार कुमाये जय जय विनोपार कुमाये जय जय विनोपार कुमाये बोला पुंडली गौरवा श्री ज्ञानदेव तुकार राजाधिराज सद्गुरुनाथ महाराज की जय श्री गुरुदेव सबका भावे विना भक्ति भक्ति विना मुक्ति बळे विना शक्ती बोलू नये कैसे निदैवत प्रसन्न त्वरित उगार आहे निवांत शिनशिवाय सायासे करीती प्रपंच दिननिसी हरिसी न भजसी कवण्या गुणे ज्ञानदेव म्हणे हरिजप करणे तुटेल धरणे प्रपंचाची ठोब्बार कुमाये ठोब्बार कुमाये ठोब्बार कुमाये बोला पुंडली श्री ज्ञानदेव राजा ಪ್ರಥಮವಾಗಿ ನಮ್ಮೆಲ್ಲರ ಆರಾಧ್ಯ ದೈವತವಾಗಿರುವಂತಹ ಶ್ರೀ ಸದ್ಗುರು ಸಮರ್ಥ ರಂಗರಾವ್ ಮಹಾರಾಜರು ಶ್ರೀ ಕ್ಷೇತ್ರ ಕೂಪಗಡ್ಡಿ ಅವರ ದಿವ್ಯ ಚರಣಾರವಿಂದಗಳಿಗೆ ನನ್ನ ಅನಂತ ಅನಂತ ಕೋಟಿ ದಂಡವತ ಪ್ರಣಾಮಗಳನ್ನು ಸಲ್ಲಿಸಿ ಜಗದ್ಗುರು ತುಕೋಬ್ಬಾರಾಯರ ಈ ಒಂದು ಮಹಾನ್ ಸಪ್ತಾಹದ ಕಾರ್ಯದಲ್ಲಿ ಇಂಥ ಒಂದು ಮಹಾನ್ ಯಜ್ಞದಲ್ಲಿ ಉಪಸ್ಥಿತರಿರುವಂತಹ ಎಲ್ಲ ಗುರುಬಂಧುಗಳಿಗೆ ಗುರು ಭಗಿನಿಯರಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಸಮರ್ಥರು ನುಡಿಸಿದಂಥ ಎರಡು ವಿಚಾರಗಳನ್ನು ನಾವು ನೀವುಗಳೆಲ್ಲ ಚಿಂತನೆ ಮಾಡೋಣ. ಇವತ್ತು ಮಾವುಲಿಯವರನ್ನು ನಾವು ನೀವುಗಳೆಲ್ಲ ಪೂಜೆಯೊಂದಿಗೆ ಆಹ್ವಾನ ಮಾಡಿಕೊಂಡೆವು. ಮಾವುಲಿಯವರ ಅಭಂಗನೇ ಇದು. ಈಗೇನು ನಾನು ಈಗ ಪೀಠಿಕಾಗ ಅಭಂಗ ತಗೊಂಡಲ್ಲ, ಇದು ಮಾವುಲಿ ಜ್ಞಾನೇಶ್ವರ ಮಹಾರಾಜರ ಒಂದು ಅಭಂಗ. ಇದು ಇಷ್ಟೊಂದು ಶ್ರೇಷ್ಠವಾದ ಅಭಂಗದ ಇದು. ಸಮರ್ಥರು ದಾಸಬೋಧದಲ್ಲಿ ಹೇಳ್ತಾರ, ಭಕ್ತಿ ಚೇನ ಯೋಗೇ ದೇವ ನಿಶ್ಚಯಿ ಪಾವತಿ ಮಾನವ ಐಸಾ ಆಹೇ ಅಭಿಪ್ರಾವ ಏ ಗ್ರಂಥಿ. ಇಡೀ ದಾಸಬೋಧ ಗ್ರಂಥದ ಅಭಿಪ್ರಾಯ ಏನು ಹೇಳ್ತದಂದ್ರೆ, ಭಕ್ತಿ ಚೇನ ಯೋಗೇ ದೇವ, ಭಕ್ತಿ ಮಾರ್ಗದಿಂದ ನಿಶ್ಚಯವಾಗಿಯೂ ಭಗವಂತನ ಪ್ರಾಪ್ತಿ ಆಗ್ತದೆ ಅನ್ನುವಂಥದ್ದನ್ನು ಇಡೀ ದಾಸಬೋಧ ಸಾರನೇ ಇದನ್ನು ಹೇಳಲಿಕ್ಕತ್ತದ. ನೀನು ಭಕ್ತಿ ಮಾರ್ಗದಿಂದ ಭಗವಂತನನ್ನು ಒಲಿಸಿಕೊಳ್ಳಿಕ್ಕೆ ಪ್ರಯತ್ನ ಮಾಡು.
ಹಂಗಾರ ಅಂತ ಭಕ್ತಿ ಹೆಂಗಿರಬೇಕು ಬೇಕಲ್ಲ. ಭಕ್ತಿ ಮಾರ್ಗದಿಂದ ಭಗವದ್ಭಕ್ತಿ ಹೇ ಉತ್ತಮ. ಅವರೇ ಅಂತಾರ, ಎಲ್ಲರೂ ಭಗವಂತನ ಭಕ್ತಿ ಮಾಡೋರು ಇದ್ದೇ ಇದ್ದಾರ. ಜೀವನದೊಳಗೆ ಯಾರೂ ಭಗವಂತನ ಭಕ್ತಿ ಮಾಡಲಾರ್ದವ್ರು ಇಲ್ಲೇ ಇಲ್ಲ. ಒಬ್ಬವ ಕಳ್ಳ, ಒಬ್ಬವ ದುಷ್ಟ, ಒಬ್ಬವ ಕ್ರೂರಿ ಮೊದಲು ಮಾಡ್ಕೊಂಡು ಒಂದು ದೇವ್ರನ್ನ ಇಟ್ಕೊಂಡೇ ಇರ್ತಾನೆ. ಆ ದೇವ್ರಿಗೆ ಬೇಡ್ಕೊಂಡೇ ತುಡುಗು ಮಾಡ್ಲಿಕ್ಕೆ ಹೋಗ್ತಿರ್ತಾನ. ಭಗವದ್ಭಕ್ತಿ ಹೇ ಉತ್ತಮ ಮಾಡ್ರಿ. ತ್ಯಾಹೀವರಿ ಸತ್ಸಮಾಗಮ, ಅದ್ರ ಮ್ಯಾಲ ಇಂಥ ಒಂದು ಸಂತರ ಸಮಾಗಮದೊಳಗೆ ನೀವು ಕೂತಿ ಅಂದ್ರೆ ಯಾವ ಭಕ್ತಿ ಭಗವಂತಿಗೆ ಸೇರ್ತದ, ಎಂಥ ಭಕ್ತಿ ಮಾಡೋದ್ರಿಂದ ಭಗವಂತ ಬೇಗನೆ ಸಂತುಷ್ಟಗೊಳ್ತಾನ ಅನ್ನುವಂಥ ಮಾತ ಇವತ್ತಿನ ಈ ಪೀಠಿಕೆ ಅಭಂಗದೊಳಗೆ ಮೌಲಿ ಅವರಾದರೂ ಸಹಿತ ಅದನ್ನೇ ಹೇಳ್ತಾರೆ. ಭಾವೇ ವಿಣ ಭಕ್ತಿ, ಭಕ್ತಿ ವಿಣ ಮುಕ್ತಿ, ಬಳೆ ವಿಣ ಶಕ್ತಿ ಬೋಲು ನೈ. ನೋಡ್ರಪ್ಪ, ಭಕ್ತಿ ಮಾಡ್ರಿ ಖರೆ, ಆ ಭಕ್ತಿಯೊಳಗೆ ನಿಮ್ಮಲ್ಲಿ ಭಾವನೆ ಇರಲಿಲ್ಲ ಅಂದ್ರೆ, ಭಾವ ಇರಲಾರ್ದು ಭಕ್ತಿ ನೀವು ಮಾಡಿದ್ರಿ ಅಂದ್ರೆ ಅದಕ್ಕೆ ಅರ್ಥನೇ ಇಲ್ಲ ಅಂತಾರೆ ಅವರು. ಭಾವ ಇವತ್ತಿನ ದಿವಸ ಇದು 67ನೇ ವರ್ಷದ ಸಪ್ತಾಹ. ಇಲ್ಲಿ ಮಹಾರಾಜರು ಇಲ್ಲಿ ಬಂದು 67 ವರ್ಷದ ಹಿಂದೆ ಮಹಾರಾಜರು ಇಲ್ಲಿ ಬಂದಿದ್ದರು. ಕಾಲ್ನಡಿಗೆಯಿಂದ ಹೆಗಲಿಗೆ ಹಸಬಿ ಹಾಕ್ಕೊಂಡು, ಈ ಊರಲ್ಲ ಹಳಿ ಊರ, 6ರಿಂದ 7 ಕಿಲೋಮೀಟ್ರ್ ನಡ್ಕೊಂಡು ಬಂದು ಈ ಜನವಾಡ ಗ್ರಾಮದೊಳಗೆ ಇಂಥ ಒಂದು ಸಪ್ತಾಹ ಹಾಕಿದರು. ಅದರ ನೆನಪ ಯಾವಾಗಲೂ ನಮಗಿರಬೇಕಿಲ್ಲಿ, ಪ್ರತಿ ಕ್ಷಣನೂ ಇರಬೇಕು. ಎಂಥ ಭಾಗ್ಯವಂತರಪ್ಪ ನಾವು. ಸಾಕ್ಷಾತ್ ಪರಬ್ರಹ್ಮ ಬಿಸಿಲಾಗಿ ನಡ್ಕೊತ ಬರ್ಲಿಕ್ಕತ್ತಾನ, ಉದ್ಧಾರದ ಮಾರ್ಗ ತೋರಿಸ್ಲಿಕ್ಕತ್ತಾನ. ಅಂಥ ತೋರಿಸಿದ ಮಾರ್ಗದೊಳಗೆ ನಾವು ನಡಿತೇವಲ್ಲ, ನಡಿಬೇಕಲ್ಲ. ನಡಿಲಿಲ್ಲ ಅಂದ್ರೆ ಮಹಾರಾಜರು ಈಗಾದರೂ ಇದ್ದಾರಲ್ಲ. 50 ವರ್ಷದಿಂದ ನಮ್ಮ ಮಹಾರಾಜರು ನಿರ್ಯಾಣ ಆದ್ರಂದ್ರೆ ಹೋಗಿಲ್ಲ. 50 ವರ್ಷದಿಂದ ಸಗುಣದಿಂದ ನಿರ್ಗುಣಕ್ಕೆ ಹೋಗ್ಯಾರಿಷ್ಟೇ. ಆದರೆ ಈ ನಿರ್ಗುಣದೊಳಗೆ ಎಲ್ಲರೂ ಹೃದಯದೊಳಗೂ ತುಂಬ್ಯಾರ. ಈ ತುಂಬ್ಯಾರ ಅಂತ ತಿಳ್ಕೊನೇದೇನದಲ್ಲ, ಇದು ಭಾವ ತುಂಬಿದ ಭಕ್ತಿ. ಟೊಬ್ಬಾರ ಕುಮಾಯಿ, ಟೊಬ್ಬಾರ ಕುಮಾಯಿ. ಹೋ, ನಮಗೆ ವ್ಯವಹಾರಿಕ ದೃಷ್ಟಿಯಿಂದ ಬೇಕಾದವ್ರ ಒಳಗಷ್ಟೇ ಮಹಾರಾಜರಿದ್ದಾರೆ, ಬೇಡಾದವ್ರೊಳಗೆ ಮಹಾರಾಜರಿಲ್ಲ. ಅಂದ್ರೆ ನೀ ಬೇಕಾದವಳಗೆ ಮಹಾರಾಜರಿದ್ದಾರ ಅಂತ ಕೈ ಮುಗಿತಿ, ಬೇಡಾದವ್ರ ಮುಂದೆ ಎದಿ ಶಾಡ್ಯಾಡ್ತಿ. ಮಹಾರಾಜರಂತಾರ ಅಲ್ಲಿ ಇದ್ದನು ಅಂತಾರವರು. ನಾ ಅಲ್ಲಿ ಇದ್ದೇನೆ. ಈ ಭಾವ ನಿನ್ನಂತಲ್ಲಿ ಎಂದು ಬರ್ತ ಅಂತ. ಅಣುರೇಣು ತೃಣಕಾಷ್ಟಗಳಲ್ಲಿ ತುಂಬಿದಂಥ ಪರವಸ್ತು ನಾನೇ ಇದ್ದೀನಿ. ನಾ ಇರಲಾರ್ದಂಥ ಜಾಗನೇ ಇಲ್ಲ. ಹೆಣ್ಣಿನಲ್ಲಿ ಇದ್ದೀನಿ, ಗಂಡಿನಲ್ಲಿ ಇದ್ದೀನಿ, ಚರದಲ್ಲಿ ಇದ್ದೀನಿ, ಅಚರದಲ್ಲಿ ಇದ್ದೀನಿ, ಪ್ರಾಣಿಯಲ್ಲಿ ಇದ್ದೀನಿ, ಪಕ್ಷಿಯಲ್ಲಿ ಇದ್ದೀನಿ, ನಿನ್ನಲ್ಲಿ ಇದ್ದೀನಿ, ನನ್ನಲ್ಲಿಯೂ ನಾ ತುಂಬಿಕೊಂಡನಿ. ನಾ ಇರಲಾರ್ದಂಥ ಜಾಗನೇ ಇಲ್ಲ ಅಂತ ಈ ಭಾವ ನಿನ್ನಂತಲ್ಲಿ ಇರಲಾರ್ದಕ್ಕೆ ನೀ ಏನು ಮಾಡ್ತಿ? ಒಬ್ಬರ ಜೋಡಿ ವೈರತ್ವ ಮಾಡ್ತಿ, ಒಬ್ಬರ ಮುಂದೆ ದಿಮಾಗ್ ತೋರಿಸ್ಲಿಕ್ಕೆ ಹೋಗ್ತಿ, ಒಬ್ಬರ ಮುಂದೆ ನಾನೇ ಶ್ರೇಷ್ಠ ಅಂತ ತಿಳ್ಕೊಂಡು ಏನು ಯಾರ ಮುಂದೆ ದಿಮಾಗ್ ತೋರಿಸ್ತಿ, ಯಾರಿಗೆ ನೀನು ಶ್ರೇಷ್ಠ ಅಂತ ತಿಳ್ಕೊಂಡು ಯಾರ ಮುಂದೆ ಅಗದಿ ಒಳ್ಳೆಯ ಹಮ್ಮಿನಿಂದ ನಡಿಲಿಕ್ಕತ್ತಿ. ಅಲ್ಲಿಯೂ ಮಹಾರಾಜರು ಇದ್ದಾರೆ. ಮತ್ತು ಅಲ್ಲಿ ಹಂಗೆ ನಡೆದು ಇಲ್ಲಿ ಕೈ ಮುಗಿದ್ರೆ ಆಗುವುದೇನ? ಟೊಬ್ಬಾರ ಕುಮಾಯಿ, ಟೊಬ್ಬಾರ ಕುಮಾಯಿ. ಹೋ, ಈ ಒಂದು ಭಾವ ತುಂಬಿದ ಭಕ್ತಿ ನಮ್ಮಲ್ಲಿ ಬರಲಿಲ್ಲ ಅಂದ್ರೆ ಮುಕ್ತಿ ಬಗ್ಗೆ ವಿಚಾರ ಮಾಡಬೇಡ್ರಂತಾರು. ಭಾವೇ ವಿಣ ಭಕ್ತಿ, ಭಕ್ತಿ ವಿಣ ಮುಕ್ತಿ. ಇಂಥ ಭಕ್ತಿ ಇರಲಿಲ್ಲ ಅಂದ್ರೆ ಮುಕ್ತಿ ಬಗ್ಗೆ ತಲೆನೇ ಕೆಡಿಸ್ಕೋಬೇಡ ಅಂತಾರವರು. ಮುಕ್ತಿ ಅಂದರೆ ಏನು? ಸತ್ತ ಮೇಲೆ ಅನುಭವಿಸೋದು ಅಂತ ತಿಳ್ಕೊಂಡಿದೆ ನೀವು? ಏನವ ನೀನು ಹುಡುಕಾಡ್ಲಿಕ್ಕತ್ತಿದ್ದು ನಾನು ಅಲ್ಲ. ಮುಕ್ತಿ ಅಂದರೆ ಏನು? ಸತ್ತ ಮೇಲೆ ಅನುಭವಿಸೋದನ್ನು ಇಲ್ಲ, ಇದ್ದಾಗೆ ಮುಕ್ತರಾಗಬೇಕಾಗ್ಯದ ನಾವು. ಎದರಿಂದ? ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ, ತಿರಸ್ಕಾರ, ಪ್ರತಿಷ್ಠಾ, ಅಹಮ್ಮ, ಜ್ಞಾನಿ, ನಾನು ಅಜ್ಞಾನಿ, ಮತ್ತೇನು ಇದೇ ನಾನೇ ಮಾಡಿದೆ, ನನ್ನಿಂದ ನಡೀತು, ನಾ ಇರಲಿಲ್ಲ ನಡೀದಿಲ್ಲ. ಇಂಥ ಎಲ್ಲ ಕಲ್ಪನೆಗಳನ್ನು ನೀ ಎಲ್ಲಿ ತನಕ ಮಾಡ್ತಿಲ್ಲ ಅಲ್ಲಿ ತನಕ
ನಿನ್ನ ಭಕ್ತಿನೂ ಪೂರ್ತಿ ಆಗೋದಿಲ್ಲ, ಭಕ್ತಿ ಪೂರ್ತಿ ಆಗಲಿಲ್ಲ ನಿನ್ನ ಮುಕ್ತಿನೂ ಸಿಗೋದಿಲ್ಲ. ಠೊಬ್ಬಾರ ಕುಮಾಯಿ ಠೊಬ್ಬಾರ ಕುಮಾಯಿ ಹೋ. ಮತ್ತು ಇವು ಎರಡತ್ರ ಒಂದು ಪ್ರಜ್ಞೆ ನಮ್ಮಲ್ಲಿ ಯಾವಾಗ ಜಾಗೃತ ಆಗ್ತದೆ ಅಂದ್ರೆ ಅವರಂತಾರ ಬಳೆ ವಿನ ಶಕ್ತಿ ಬೋಲೂನೇ. ಉಪಾಸನಾ ಬಲ ನಮ್ಮಲ್ಲಿ ಇರಲಿಲ್ಲ ಅಂತ ತಿಳ್ಕೊರಿ. ನೀವು ಬೇಕಾದಷ್ಟು ಜಿಗದ್ಯಾಡಿ ಚಂದಗೆ ಮಾತಾಡಿ ಮಂದಿನ ಮಳ್ಳು ಮಾಡ್ಬೋದು. ಕರೆ ಮಹಾರಾಜರಂತಾರ ನಿನ್ನ ಮಾತಿನಾಗ ಹುಳ್ಳೆ ಇಲ್ಲ ಅಂತಾರೆ. ಯಾಕಂದ್ರೆ ನೀವು ಒಳಗೊಂದು ಮಾತಾಡ್ತಿ, ಹೊರಗೊಂದು ಮಾತು. ಮಾಗೆ ಏಕ ಪುಡೆ ಏಕ ಐಸಾ ಜಯಾಚಾ ದಂಡಕ ಬೋಲೆ ಏಕ ಕರಿ ಏಕ ತೋ ಏಕ ಪಡತ ಮೂರ್ಖ. ನೀನು ಕಲಿತು ಮೂರ್ಖತನ ಮಾಡ್ಲಿಕ್ಕತ್ತಿ. ಒಳಗೊಂದು ಬ್ಯಾರೇನೆ ಇಟ್ಕೊಂಡು ಹೊರಗಡೆ ನಗುದು ಮಾಡ್ತಿ, ಕೈ ಮುಗುದು ಮಾಡ್ತಿ, ವರ್ಣನೂ ಮಾಡ್ತಿ, ಹೊಗಳತಿ, ಮತ್ತೊಬ್ಬನ ಮುಂದೆ ಹೋಗಿ ತೆಗಳ್ತಿ. ಹಂಗಾದ್ರೆ ನೀ ಏನದೇ ಮಾಡ್ಲಿಕ್ಕತ್ತಿ. ಇದು ಯಾಕೆ ನಿನಗೆ ಗೊತ್ತಾಗವಲ್ತಂದ್ರೆ 4 ಹೊತ್ತು ಭಜನೆ ಸರಿಯಾಗಿ ಮಾಡ್ಲಿಕ್ಕತ್ತಿ ನೀನು ಇಲ್ಲ. ನಾ ಏನು ಹೇಳಿ ನಿಮಗೆ ಕೈ ಮುಗಿದು ಹೇಳ್ತೀನಿ, 4 ಹೊತ್ತು ಭಜನೆ ಮಾಡ್ರಿ. ದಿವಸ 3 ಸಮಾಸ ದಾಸೋಹ ತಿಳ್ಕೊಂಡು ಓದ್ರಿ. ಓದೋದು ಮುಗಿಸೋ ಸಂಬಂಧ ಓದಬೇಡ್ರಿ. ಒಂದ ಸಮಾಸ ಯಾಕ ಅರ್ಧ ಸಮಾಸ ಓದ್ರಿ. ಅವತ್ತೇನು ಓದಿನೇನು ಅಂತ ತಿಳ್ಕೊರಿ. ತಿಳ್ಕೊಂಡದ್ದನ್ನು ಮನನ ಮಾಡ್ರಿ. ಮನನ ಮಾಡಿದ್ದನ್ನು ನಿಧಿ ಧ್ಯಾಸಕ್ಕೆ ಹಚ್ಕೋರಿ. ಜೀವನದೊಳಗೆ ಅಳವಡಿಸ್ಕೊಂಡು ಒಂದೊಂದೇ ಒಳ್ಳೆಯ ಗುಣಗಳನ್ನು ಧಾರಣ ಮಾಡ್ಕೊಂಡು ಹೋಗ್ರಿ. ಆವಾಗ ನೀವು ಪರಮಾರ್ಥದ ಬಗ್ಗೆ ಮಾತಾಡಿದರೆ ನನಗೆ ಸಂತೋಷ ಅದ. ಭಜನಿಲ್ಲ, ದಾಸೋದಿಲ್ಲ, ಧ್ಯಾನ ಅಂತರೂ ಇಲ್ಲೇ ಇಲ್ಲ. ನಾ ಮಾತಾಡ್ತೀನಿ ಅಂತಂದ್ರೆ ಏನು ವಿರಕ್ತಿ ಪ್ರಾಪ್ತ ಆಗ್ಯದಂತ ಮಾತಾಡ್ತಿ. ಸಂಸಾರ ಮೇಲಿನ ವಿಷಯ ಲೋಭದಿಂದ ಏನು ಹೊರಗೆ ಬಂದಿ ಅಂತ ಮಾತಾಡ್ತಿ. ಭಕ್ತಿ, ಜ್ಞಾನ, ವೈರಾಗ್ಯ ಈ 3 ನಮ್ಮಲ್ಲಿ ಪ್ರಾಪ್ತ ಆದಾಗ ಮಾತ್ರ ನಮ್ಮ ಮಾತಿಗೆ ಒಂದು ಅರ್ಥ ಇರ್ತದೆ. ಆ ಮಾತನ್ನು ಜಗತ್ತು ಅಂತರಂಗಕ್ಕೆ ಹಚ್ಕೊಂಡು ಕೇಳ್ತದೆ. ಠೊಬ್ಬಾರ ಕುಮಾಯೇ ಠೊಬ್ಬಾರ ಕುಮಾಯೇ ಹೋ. ಅದಕ್ಕೆ ಹಂಗಾರೆ ಏನರೇ ಮಾಡಬೇಕು ಅಂತಾರ. ಕೈಸೆ ನೀ ದೈವಾತ ಕಲಾವತಿ ಪ್ರಸನ್ನ ತ್ವರಿತ. ಕೈಸೆ ನೀ ದೈವಾತ ಪ್ರಸನ್ನ ತ್ವರಿತ ಉಗಾರಾಯ ನಿವಾಂತ. ಮಾಡಿ ಹೇಳ್ಯಾರ. ಹೆಂಗ ಭಗವಂತನ ಪ್ರಾಪ್ತಿ ಲಘುನ ನಮಗೆ ಹೆಂಗೆ ಆಗ್ತದ ಅಂತೇಳಿ ನಿಮಗೆ ಒಮ್ಮೆರೆ ಪ್ರಶ್ನೆ ಬಂದವನು ತಾಯಿಗಳ ನಿಮಗೆ ಬಂದವನು. ಇದೊಂದು ಜನ್ಮ ಹೊಂಗೆ ಹೋಗಲ್ಲಕ್ಕೆ ಮುಂದಿನ ಜನ್ಮ ನೋಡೋಣ ಅಂತ ಕೂತಿರು. ಇಷ್ಟು ವರ್ಷದಿಂದ ನಾವು ಮಾಡ್ಲಿಕ್ಕತ್ತೇವು, ಮತ್ತಿನ ಮಹಾರಾಜರ ದರ್ಶನನೇ ಆಗಿಲ್ಲ ಅಂತ ಕಣ್ಣಾಗಿ ಏನಾರ ನೀರು ತಂದು ಹತ್ತಿರು. ಮತ್ತು ನಿಮಗೆ ಲಘುನೇ ಆಗಬೇಕಾಗಿತ್ತಂದ್ರೆ ಏನು ಮಾಡಬೇಕು? ಮೌಲಿಯವರು ಹೇಳ್ತಾರೆ, ಉಗಾರಾಹಿ ನಿವಾಂತ ಸಿನ ಶಿವಾಯ. ಸುಮ್ಮ ಕೂತು ಬಿಡಂತಾರೆ. ಏನೇನು ವಿಚಾರ ಮಾಡಬೇಡ, ಪ್ರಪಂಚದ ವಿಚಾರ ಮಾಡಬೇಡ, ಹೆಂಡ್ರ ವಿಚಾರ ಮಾಡಬೇಡ, ಗಂಡಂದಿರ ವಿಚಾರ ಮಾಡಬೇಡ, ಯಾರ್ದು ಮಾಡಬೇಡ. ಎಲ್ಲರೊಳಗೂ ಮಹಾರಾಜರಿದ್ದಾರಂತ ಅವ್ರನ್ನ ಪ್ರೇಮ ಮಾಡಿಷ್ಟೆ. ಎಲ್ಲರೊಳಗೂ ಗಂಡನೊಳಗೂ ಇದ್ದಾರೆ, ಮಗನೊಳಗೂ ಇದ್ದಾರೆ, ಎಲ್ಲರೊಳಗೂ ಮಹಾರಾಜರಿದ್ದಾರೆ. ನಾ ಅಡುಗೆ ಮಾಡ್ಲಿಕ್ಕತ್ತನಲ್ಲ, ಇದನ್ನು ಮಹಾರಾಜರಿಗಾಗಿ ಮಾಡ್ಲಿಕ್ಕತ್ತನಂತ ಅಡುಗೆ ಮಾಡು. ಯಾರ ಬಗ್ಗೆನೂ ಅವ್ಯಾಕೆ ಹಂಗೆ, ಇವ್ಯಾಕೆ ಹಿಂಗೆ, ಇದ್ನ್ಯಾಕೆ ಹಿಂಗೆ ಹೇಳಿದ, ಅವಾಗೇನು ತಿಳಿತದ, ಅವೆಷ್ಟು ವರ್ಷ ಆಯ್ತು, ಇವೆಲ್ಲ ಏನು ಉಳ್ಕಿದ್ದು ಇದನ್ನು ಕಿತಾಪತಿನೇ ಮಾಡಬೇಡ್ರಂತಾರೆ. ಸುಮ್ಮ ಕೂಡ್ರಿ. ಇಲ್ಲಿ ಯಾರೇ ಕೂತು ಹೇಳಿದ್ರು ಸಹಿತ ಮಹಾರಾಜರೇ ಒಳಗೆ ಪ್ರೇರಣೆ ಕೊಟ್ಟು ಹೇಳ್ತಿರ್ತಾರೆ ಅಂತ ತಿಳ್ಕೊಂಡು ಮನಸ್ಸು ಒಟ್ಟು ಕೇಳ್ರಿ. ಮನಸ್ಸು ಕೊಟ್ಟು ಬಿಡ್ರಿ. ಅದನ್ನು ನೀವೇನು ಮಾಡ್ತೀರಿ, ಮನಸ್ಸು ಇಟ್ಕೊಂಡು ಕೇಳ್ತೀರಿ. ಹೀಗಾಗಿ ಮನಸ್ಸು ಅಂತದ ಒಂದು ಕೇಳಿದಾಗ ಮಾಡ್ತದೆ, ಮತ್ತೊಂದು ಕಡೆ ಯಾಕಡ್ರೆ ಹೋಗಿ ಬಿಟ್ಟಿರ್ತದೆ. ನಿವಾಂತ ತಿರ್ಗೊಡ್ದಲ್ಲ, ನಿವಾಂತ ಕೂದು ಉಗಾರಾಹೇ ನಿವಾಂತ ಶಿನ ಶಿವಾಯ. ಸುಮ್ಮನೆ ಇಲ್ಲದ ಯಾವುದೂ ವಾಜ್ಯ ಹೊತ್ಕೋಬೇಡ.
ತುಕಾಮಡೆ घालू तयावरी भार वाहू हा संसार ದೇವಾಪಾಯೇ. ತುಕಾರಾಮ ಮಹಾರಾಜರಂತಾರ, ಏನು ನಮ್ಮ ತಲೆನ ಕೆಡಿಸ್ಕೋಬೇಡ, ಸುಮ್ಮನೆ ಯಾಕೆ ತಲೆ ಕೆಡಿಸ್ಕೋದಪ್ಪ ನಾವು. ಈಗ ತಿಳ್ಕೊ ಶ್ರೀರಾಮ, ಬಸ್ನಾಗ ಹೊಂಟಿರ್ತೇವೆ ಒಂದು ಗಂಟು ತೊಗೊಂಡು, ಹೊಂಟಾಗ ಬಸ್ನಾಗ ಕೂತ್ರು ಅದನ್ನ ಗಂಟು ತಲೆ ಮೇಲೆ ಹೊತ್ಕೊಂಡು ಕೂತ್ರೆ ಏನಂತ ಅದಕ್ಕೆ ಗಂಟು ಬಿಡೋ ಹಂಗಿಲ್ಲಪ್ಪ ಮರ. ಅದು ಅಲ್ಲೋ ಬಸ್ನಾಗ ಲಗೇಜ್ ಇಡ್ಲಿಕ್ಕೆ ಜಾಗ ಬೇರೆ ಮಾಡ್ಯಾರ ಅದನ್ನ, ಹೌದಲ್ಲ? ಹೊತ್ಕೊಂಡು ಕೂಡಂಗಾರ ಇನ್ನೊಂದು 4 ಸರಿ ಹೊತ್ಕೊಂಡಿದ್ರೆ ಗೋಣ್ ಒಳಗೆ ಕೂಡ್ತದ. ಎಲ್ಲ ಸಜ್ಜಿರ್ಲಿಕ್ಕಾಗೆ ಯಾಕೆ ತಲೆ ಕೆಡಿಸ್ಕೋಬೇಕಪ್ಪ? ಮಹಾರಾಜರಿರ್ತಾರ, ನಾನೇಕೆ ಬೆದರಲಿ, ನಾನೇಕೆ ಬೆಂದಲಿ, ನಾನೇಕೆ ಬೆದರಲಿ, ನಾನೇಕೆ ಬೆಂದಲಿ. ಮನದೊಳು ಗುರು ಧೈರ್ಯ ಎನಗಿರಲಾಗಿ, ಮನದೊಳು ಗುರು ಧೈರ್ಯ ಎನಗಿರಲಾಗಿ, ನಾನೇಕೆ ಬೆದರಲಿ, ನಾನೇಕೆ ಬೆದರಲಿ, ಬೆದರಲಿ. ದುರುಳ ದುರ್ಮತಿಗಳು ಕೆರಳಿ ಕೋಪಾಗ್ನಿಯ ಸುರಿಸಿ ಅನ್ನಯ ಕರಮಣಿಸಬಹುದೇ, ಮರದೊಳು ಮಂಗವು ಏರಿ ಅಣುಕಿಸುವಂತೆ ಧರೆಯೊಳು ದುರ್ಜನರ ಕಂಡು ಮಾಡುವುದೇನು, ದುರುಳರ ಕಂಡು ಮಾಡುವುದೇನು. ನಾನೇಕೆ ಬೆದರಲಿ, ಗುರುಲಿಂಗ ಜಂಗಮ ಮಹಾರಾಜರಂತಾರ, ಹಿಂದೆ ನೋಡಲು ನೀನು, ಮುಂದೆ ನೋಡಲು ನೀನು, ಹಿಂದೆ ನೋಡಲು ನೀನು, ಮುಂದೆ ನೋಡಲು ನೀನು, ಎಡಬಲ ಕಾಯುವಂಥ ಕರ್ತ ನೀನು. ಗುರುಲಿಂಗ ಜಂಗಮರ ಗುರುತು ಕಂಡವರಿಗೆ ಮತಿವಂತರಿವರೆಲ್ಲ ಮಾಡುವರೇನು. ನಾ ಹ್ಯಾಂಗ ಬಡವ, ನಾ ಹ್ಯಾಂಗ ಪರದೇಶಿ, ನಾ ಹ್ಯಾಂಗ ಬಡವ, ನಾ ಹ್ಯಾಂಗ ಪರದೇಶಿ, ನಾ ಹ್ಯಾಂಗ ಹೋ. ಸದ್ಗುರುಗಳಿಂದ ಉಪದೇಶ ತಗೊಂಡು ಸಹಿತ ಆ ಸಾಧಕ ಕೆಟ್ಟ ಮೋತಿ ಮಾಡ್ಕೊಂಡು ಕೂತಿದ್ದ, ಜೋಲು ಮೋತಿ ಹಾಕೊಂಡು ಕೂತಿದ್ದ. ಯಾರು ಬಂದರೂ ನಗುತ್ತಿದ್ದಿಲ್ಲ, ಯಾರು ಬಂದರೂ ಸಂತೋಷ ಪಡಿಸೋದಿಲ್ಲ. ಮುಂದೆ ನನ್ನ ಗತಿ ಏನು ಅಂತ ಅನ್ನೋ ಸಂಸಾರಿಕರು ಯಾರು ಇದ್ರಂದ್ರೆ ಅವರು ಉಪದೇಶ ತಗೊಳ್ಳಾರ್ದ ಇದ್ರೆ ಬೇಸಿತ್ತು. ಯಾಕಂದ್ರೆ ಗುರುವಿನನ್ನು ಮಾಡಿಕೊಂಡು ಸಹಿತ ಗೋಳ್ಯಾಡವ ಅವ ಭಕ್ತನೇ ಅಲ್ಲ. ಅದು ಟೊಬ್ಬಾರ ಕುಮಾಯಿ, ಟೊಬ್ಬಾರ ಕುಮಾಯಿ. ಹೋ, ಇನ್ನು 3ನೇ ನುಡಿಯೊಳಗೆ ಏನು ಹೇಳ್ತಾರೆ, ಸ್ವಲ್ಪರಾಗೆ ಇದ್ದದ್ರೊಳಗೆ ಕದ್ದು ತಿಂದವ ಶಾಣೆ ಅಂತ, ಹೌದಲ್ಲ? ಏನು ಮರ ಅರ್ಧ ತಾಸಿನ ನಮಗೆ ಗೊತ್ತದ ಅವು ಹಿಂದಿನ ರಿಕಾರ್ಡ್ ನಮ್ಮ ಖರಾಬಾಗ್ಯಾವ, ಏನು ಮಾಡೋದು ಏನು ಅದನ್ನೇ ಹಿಡ್ಕೊಂಡು ಈಗ ಬಡ್ಕೊತ ಹೊಂಟಾರ ಅವರು. ನಮಗೆ ಗೊತ್ತಾಗ್ಯದ, ನನಗೇ ಹೇಳೋದು ಅಲ್ಲೇಗ್ಯದೀಗ. ಏನು ಹೇಳೋದು, ಇನ್ನು ಏಕಾಂತಕ್ಕೆ ಹೋಗ್ಬೇಕು, ಅದೆಲ್ಲ ಬಿಟ್ಟು ಬರೀ ಲೋಕಾಂತದೊಳಗೆ ಬಡ್ದಾಡ್ಕೊತ ಕೂಡೋದು. ಇದಕ್ಕಿಂತ ಸುಮ್ಮ ಕುತ್ಕೊಂಡು ಧ್ಯಾನ ಮಾಡೋದು ಚಲೋ ಅಂತ ಅನ್ನಿಸ್ತದ. ಆದರೂ ಸಹಿತ ಸಮರ್ಥ ಸೇವಾ ಯಾಕೆ ಕಳ್ಕೋಬೇಕು? ಇದ್ದದ್ರಾಗ ಕದ್ದು ತಿನ್ನೋ ಶಾಣ್ಯ. ಒಬ್ಬ ಹೊಲ ಮಾಡ್ತಿರ್ತಾನಂತ ತಿಳ್ಕೊರಿ ಶೆಟ್ರ, ಒಂದು 10 ಚೀಲ ಶೇಂಗಾ ಆಯ್ತು, ಅವ ಮಾಡ್ಕೊಂಡು ಅವ 10 ಚೀಲ ತುಡುಗು ಮಾಡ್ಬೇಕಂದ್ರೆ ಸುಮ್ಮ ಎಲ್ಲದ್ರಾಗ ಒಂದು ಇಷ್ಟು ತುಡುಗು ಮಾಡಿದಂತ ತಿಳ್ಕೊಂಡು ಚೀಲಕ್ಕೆ ಹೊಲೆ ಹಂಗೆ ಹೊಲಿಯೋದು, ಇಷ್ಟಿಟ್ಟು ಕುಡ್ಸಿರೋ ಒಂದು ಚೀಲ ತುಡುಗು ಮಾಡಿದಂಗೆ ಆಗ್ತದೆ. ಸಾಕಲ್ಲ, ಮತ್ತಿನ್ನೇನು ಬೇಕು? ಟೊಬ್ಬಾರ ಕುಮಾಯಿ, ಟೊಬ್ಬಾರ ಕುಮಾಯಿ. ಹೋ, 3ನೇ ನುಡಿಯೊಳಗಂತಾರ ಅವರು, ಸಾಯಾಸೆ ಕರಿತಿ ಪ್ರಪಂಚ ದಿನನಿಸಿ ಹರಿಸಿ ನ ಭಜಿಸಿ ಕವಣೆ ಆಗುಣೆ. ಪ್ರಪಂಚದ ಸಂಬಂಧ ಕತ್ತಿ ದುಡ್ದಂಗೆ ದುಡಿಲಿಕ್ಕತ್ತಿ, ಒಂದು ಸಹಿತ ನೀನು ಎಷ್ಟು ದುಡಿದು ಅಂತ ಅಂದಿಲ್ಲ ಪ್ರಪಂಚಕ್ಕಾಗಿ. ರಿಟೈರ್ಮೆಂಟ್ ಆದರೂ ಸಹಿತ ಹೋಗಿ ಸಾಹೇಬರಿಗೆ ಭೇಟಿ ಆಗ್ತಿ, ಇನ್ನೊಂದು 5 ವರ್ಷ ದುಡಿತೀನಿ ರೀ, ಎಷ್ಟರೇ ಹಾಕಿ ಕೊಡಲ್ಲಕ್ಕಂತಿ. ಹೋಗೋ ಮಾರ, ನಿನ್ನ ಮನೆಗೆ ಕಳಿಸೋ ಸಂಬಂಧ ರಿಟೈರ್ಮೆಂಟ್ ಕೊಟ್ಟೆ ಇಲ್ರಿ.
ಸುಮ್ಮನೆ ಯಾಕೆ ಮನ್ಯಾಗ ಹೊತ್ತು ಹೋಗುದಿಲ್ಲ ಅಂತ ಹೊತ್ತು ಹೆಂಗೆ ಹೋಗ್ಬೇಕು ಇವಾಗ? ಅದಕ್ಕೆ ಹಿಂಗೆ ಪ್ರಪಂಚ ಸಂಬಂಧ ಹಗಲು ರಾತ್ರಿ ದುಡಿತಿ ನಾಮಸ್ಮರಣೆ ಮಾಡಂದ್ರೆ ಯಾಕೆ ಮಾಡೋದಿಲ್ಲ? ಹರಿಸಿ ನ ಭಜಿಸಿ ಕವಣೆ ಆಗುಣೆ. ಯಾವ ಕಾರಣಕ್ಕೆ ಮಾಡ್ಲಿಕ್ಕತ್ತೀವೋ ಹಿಂಗಂತಾರು. ಏನು ಕಾರಣ ನೀವು ಯದುಪತಿಯ ಮರೆತಿರಿ, ಧನಧಾನ್ಯ ಸತಿಸುತ್ತರೋ ಸಲಹುವರೇ. ಏನು ಕಾರಣ ನೀವು ಯದುಪತಿಯ ಮರೆತಿರಿ, ಧನಧಾನ್ಯ ಸತಿಸುತ್ತರೋ ಸಲಹುವರೇ. ಇನ್ನಾದರೂ ಏಕೋ ಭಾವದಿ ಭಜಿಸಿರಿ. ಇನ್ನಾದರೂ ಏಕೋ ಭಾವದಿ ಭಜಿಸಿರಿ. ಚನ್ನ ಶ್ರೀ ಪುರಂದರ ವಿಠ್ಠಲ ರಾಯನ, ಚನ್ನ ಶ್ರೀ ಪುರಂದರ ವಿಠ್ಠಲ ರಾಯನ. ಮಾನವ ಜನ್ಮ ದೊಡ್ಡದು ದೊಡ್ಡದು, ಮಾನವ ಜನ್ಮ ದೊಡ್ಡದು, ಮಾನವ ಜನ್ಮ ದೊಡ್ಡ ಮಾನವ. ಪುರಂದರದಾಸರು ಇದನ್ನ ಕೇಳಬೇಕಾ? ಮಾವುಲಿ ಅವರೊಬ್ಬರು ಕೇಳ್ಯಾರಂದ್ರೆ ರಗಡಾಗಿತ್ತು ನಮಗೀಗ. ಪುರಂದರ ಅಂತಾರ, ಏನು ಕಾರಣ ನೀವು ಯದುಪತಿಯ ಮರೆತಿರಿ. ಸಪ್ತದಾಗ ಬಂದಾಗ ಅಷ್ಟ ನೆನಪಾಗ್ತದೆ. ಮನ್ಯಾಗ ಯಾರು ಇಲ್ಲಿ ತನಕ ಹೇಳ್ರಿ ಸೀರಿಯಲ್ ಬಿಟ್ಟು ಧ್ಯಾನಕ್ಕೆ ಕೂತಿರಿ? ಅಕಸ್ಮಾತ್ ಹಂಗೆ ಯಾರೇ ಸೀರಿಯಲ್ ಬಿಟ್ಟ ಅರ್ಧ ತಾಸು ಅಂತೂ ಇಲ್ಲ, 6:30 to 9 ತನಕ ಅಷ್ಟು ಬೇಕಾಗಿಲ್ಲ. ಏನು ಆ ಮನಿ ಮೂರಾ ಬಟ್ಟೆ ಮಾಡುವಂಥ ಸೀರಿಯಲ್ ನೋಡ್ತಿರಿ, ಖರೆ ಅರ್ಧ ತಾಸು ಧ್ಯಾನಕ್ಕೆ ಕೂತಾನಂತ ಹೇಳಿದ್ರೆ ಇಲ್ಲಿಂದ ದಂಡವತ್ತ ನಮಸ್ಕಾರ ಆಗ್ತಾನೆ. ಸಪ್ತಾಹಗಳೇನು ಬೇಕಾದಟ್ಟು ಬರ್ಬೋದು. ನೀ ಅಂತೂ ನಿನಗೆ ನೀ ಬ್ಯಾಡ ಅಂದರೂ ಹೇಳವನ ನೀನು, ನಿನ್ನ ಏನು ಕೇಳೋದು. ನನಗಂತೂ ಹಿಂಗೆ ಆಗ್ತದೆ. ಈಗ ರಿಕಾರ್ಡಿಂಗ್ ಅದು ಮಾಡ್ಕೊಂಡಿರ್ತಾನಲ್ಲ, ನಾ ರಿಕಾರ್ಡಿಂಗ್ ಹಚ್ಚಿದ್ನಿಲ್ಲ ಎದ್ದು ಹೋಗಿಬಿಡ್ತದೆ ಮಂದಿ. ಇಲ್ಲೇ ಅಷ್ಟೇ ಹೋಗ್ತಾರಂತ ನಾ ಹೊರಗೆ ಸಹಿತ ಹಿಂಗೆ ಮಾಡ್ಲಿಕ್ಕತ್ತದ ಸದಾ. ಯಾಕಂದ್ರೆ ಎಟ್ಟರೆ ಕೇಳೋದಂತ ಬದಲಾವಣೆ ಆಗಬೇಕು ಅನ್ನೋದು ನಮಗಿಲ್ಲ. ಇಲ್ಲಪ್ಪ ನೀ ಏನು ಹೇಳಿ ಮಾಡವ, ನಾವು ಬದಲಾಗಬಾರ್ದು ಅಂತೇಳಿ ಬಂದೇವಿ ಇಲ್ಲಿ. 67 ವರ್ಷ ಆದರೂ ಸಹಿತ ನಾವು ಇದ್ದಂಗಿರೋ ಸಿದ್ದೇಶ್ವರ, ಹೊರಕ್ಕೇನೂ ಆಗಿಲ್ಲ. ಹೌದಲ್ಲ? ಮತ್ತು ಇಷ್ಟು 67 ವರ್ಷ ಹೋದ್ಮೇಲೆ ಇನ್ನೇನು ಉಳ್ದದ? ನಾವೊಬ್ರಿಗೆ ಕೇಳಿದೆ, ಧ್ಯಾನ ಮಾಡ್ತೇನೆ, ಏನು ಅದಕ್ಕೂ ಎಲ್ಲ ಪುಣ್ಯ ಬೇಕ್ರಿ ಅಂತ. ಬಿಸ್ರಾಣಿ ಮತ್ತು ಪುಣ್ಯ ಇದ್ದಲ್ಲೇ ಮಹಾರಾಜರು ಸಿಕ್ಕಾರಲ್ಲೋ ನಿನಗಂತ ನಾ ಅಂತಾನೆ. ಏನು ರೀ ಅವ್ರು ಎಷ್ಟು ಮಾಡಿಸ್ಕೋತಾರ ಎಷ್ಟು ಮಾಡಿಸ್ಕೋತಾರೆ ಎಷ್ಟರೇ ಮಾಡ್ತೀವೋ. ಮಲ್ಕೋ ಹೊತ್ನಾಗ ಒಂದು 2 ನಿಮಿಷ ರೀ, ಎದ್ದು ಕೂಡಲೇ 2 ನಿಮಿಷ, ಅದು ಸುಳ್ಳೆ. ಮತ್ತು ಏನು ಅದರ ಏನು ಖರೆ ಅಂತೇನು ಮಹೇಶ? ಮೊಬೈಲ್ ನೋಡ್ಕೋತ ಇವ್ರು ಹಿಂಗೆ ಮಾಡ್ಕೋತ ಕೂತ್ರೆ 2 ಆಗಿದ್ದೇ ಗೊತ್ತಾಗೋದು. ಇವರು 2ಕ್ಕೆ ಯಾವಾಗ ಕೈಯಲ್ಲಿ ಮೊಬೈಲ್ ಬಿಡ್ತದೋ, ಯಾವಾಗ ಇವ್ರಿಗೆ ನಿದ್ದೆ ಹತ್ತಿದೋ ಇವ್ರಿಗೆ ಗೊತ್ತಾಗೋದಿಲ್ಲ. ಹೇಳೋದ್ರಾಗ ಮುಂದೆ ಮೊಬೈಲ್ನಾಗ ಏನು ಬಂದು ಕಿಡ್ಕೊಂಡು ನಿಂತದ್ದು ಇರ್ತಾವಲ್ಲ, ಅವೇ ಬಂದು ಮುಂದೆ ನಿಂತಂಗೆ ಆಗ್ತಾವೆ. ಮಹಾರಾಜರ ಧ್ಯಾನ ಏನು ನೆನಪಾಗ್ತದೆ. ಟೊಬ್ಬಾರ ಕುಮಾಯಿ ಟೊಬ್ಬಾರ ಕುಮಾಯಿ ಟೊಬ್ಬಾರ ಕುಮಾಯಿ. ಹೋ ಅದಕ್ಕೆ ಜೇಥೇ ಸಾರ ವಿಚಾರ. ಮೊದಲಿಗೆ ನಾವು ಒಂದು ಓವಿ ಬೆಳೆಸಿದ್ ನೋಡು ಫಸ್ಟಿಗೆ. ಜೇಥೇ ಸಾರ ವಿಚಾರ ತೇಥೇ ಹೋಯ ಜಗದುದ್ಧಾರ. ಸಮರ್ಥ ರಾಮದಾಸ್ ಮಹಾರಾಜರಂತಾರೆ, ಎಲ್ಲಿ ಸಾರ ವಿಚಾರ ಮಾಡುವಂತಹ ಮನಸ್ಥಿತಿ ಯಾರಂತಲ್ಲಿ ಅದ. ಸಾರ ಅಂದ್ರೆ ಏನು? ಆ ಒಂದು ನಿನ್ನೆ ಮಾಡಿದ ಸಾರ ಇವತ್ತಿನ ಸಾರ ಅಲ್ಲ. ಏನು ನಿನ್ನಿದ ಸಾರದ ಬಗ್ಗೆ ತಿಳಿದುಕೊಳ್ಳು, ಅಥವಾ ಇಲ್ಲಿ ಮಾಡಿದ ಸಾರ ಅಲ್ಲಿ ಮಾಡಿದ ಸಾರ ಹಿಂಗಲ್ಲ. ಸಾರ ಅಂದ್ರೆ ಯಾವುದು ಸಾರ, ಯಾವುದು ಅಸಾರ, ಯಾವುದು ಶಾಶ್ವತ, ಯಾವುದು ಅಶಾಶ್ವತ, ಯಾವುದು ನಿತ್ಯ, ಯಾವುದು ಮಿಥ್ಯ, ಯಾವುದು ಸುಖ ಕೊಡ್ತದೆ, ಯಾವುದು ದುಃಖ ಕೊಡ್ತದೆ. ವಿಚಾರ ಮಾಡಿಕೊಂಡು ನಮಗೆ ದುಃಖನ ಇರಲಿ ಅಂದಂಗೆ ಆಗ್ತದೆ. ನೀವು ಸುಖ ಬೇಡ್ರಿ, ನಮಗೆ ಸತ್ರು ಸುಖ ಬೇಡ. ನಾವು ದುಃಖನ ಅದ ಒಂದು ಚಟ ಬಿದ್ದಂಗೆ ಆಗಿಬಿಟ್ಟದ ನಮಗೆ. ದುಃಖನಾಗಿದ್ದರೆ ಅದೊಂದು ರೀತಿ ಸುಖ. ನೋಡ್ರಿ ನೀವು
ಹೆಂಗೆ ರೊಕ್ಕ ಹೆಚ್ಚು ಗಳಿಸ್ತಾರೆ ಹಂಗಂಗೆ ಗೋಳಾಡ್ಲಿಕ್ಕೆ ಶುರು ಮಾಡ್ತಾರೆ. ಕೇಳ್ರಿ ಯಾಕ್ರಿ ಇಲ್ಲ ಸರ್, ಹೌದಲ್ಲ? ಯಾಕಂತ ತಿಳ್ಕೊರಿ ನೀವು, ಗೋಳಾಡೋದ್ರಿಂದ ಯಾರೂ ನಮ್ಮನ್ನು ರೊಕ್ಕ ಕೇಳೋದಿಲ್ಲ ಅಂತ ಅವ್ರು ಮಾಡ್ತಾರೆ, ಹೌದಲ್ಲ? ಮಹಾರಾಜರಂತಾರ ಕೊಟ್ಟಾಗರೆ ಇದ್ದಾಗರೆ ಚಂದಗೆ ಇರು ಅಂತಾರ, ನಕ್ಕೋತ ನಿನಗೆ ಕೊಟ್ಟನಿ ಕೊಟ್ಟಾಗ ಅಳತಿ ಅಂದ್ರೆ ಹಂಗಾರ ಅಳ್ಳ ಅಂತಾರೆ. ಟೊಬ್ಬಾರ ಕುಮಾಯಿ ಒಬ್ಬಾರ ಕುಮಾರಿ. ಹೋ, ಇಷ್ಟು ನಮ್ಮನ್ನು ಮುದ್ದೆ ಮಾಡಿದಂಥ ಪ್ರಪಂಚ ಇದರಿಂದ ಹೊರಗೆ ಬರಬೇಕಾದ್ರೆ ಸಾರಾಸಾರ ವಿಚಾರ ಮಾಡು, ವಿವೇಕ ಜಾಗೃತಿ ಮಾಡ್ಕೊ. ನಾವು ಹಿಡಿದ ಮಾರ್ಗ ನಮ್ಮನ್ನು ಜನನ ಮಾಡೋದು ಚಕ್ರದಿಂದ ಬಿಡುಗಡೆ ಆಗ್ತದೆ ಅನ್ನುವಂಥ ತಿಳ್ಕೊ ಅಂತಾರೆ. ಇರ್ಲಿಕ್ಕಂದ್ರೆ ಮತ್ತೆ ಹುಟ್ಟತಿ ಮತ್ತೆ ಸಾಯ್ತಿ, ಮತ್ತೆ ಹುಟ್ಟತಿ ಮತ್ತೆ ಸಾಯ್ತಿ. ಅಕಸ್ಮಾತ್ ಮುಂದಿನ ಜನ್ಮದಾಗ ಮತ್ತೆ ಹುಟ್ಟಿ ಬಂದ ಕೂಡಲೇ ಯಾಕೆ ಹುಟ್ಟಿದ ಅಂದ ಕೂಡಲೇ ಹೋದ ಸರಿ ಸತ್ತೀನಿ ಅದಕ್ಕೆ ಹುಟ್ಟಿನಿ, ಹೌದಲ್ಲ? ಮತ್ತು ಇನ್ನು ಮುಂದೆ ಮತ್ತೆ ಸಾಯ್ತೀನಿ. ಎದಕ್ಕೆ ಸತ್ತದ್ದು ಗೊತ್ತಿಲ್ಲ, ಎದಕ್ಕೆ ಹುಟ್ಟಿದ್ದು ಗೊತ್ತಿಲ್ಲ, ಎದಕ್ಕೆ ಬಂದದ್ದು ಗೊತ್ತಿಲ್ಲ. ಮಹಾರಾಜರು ಸಿಕ್ಕರು ಸಹಿತ ನಾವು ಮನಸ್ಸಿಗೆ ಬಂದಂಗೆ ಇರ್ತೇವೆ ಅಂದ್ರೆ ಮಹಾರಾಜರು ಅಂತಾರೆ. ನಮ್ಮ ಮಹಾರಾಜರು ಅಂತಿದ್ರು ನೋಡ್ರಿ, ಕೋಡಿ ಹಾಳಾಗಿ ಹೋಗ್ತದೆ ಅಂತ ಅಂತಿದ್ರಿಲ್ಲ, ಈ ಮಾತು ಅಂತಿದ್ರಿಲ್ರಿ. ಹಿಂಗೆ ಅವ್ರು ಅಂದುಬಿಡ್ತಾರೆ. ಆವಾಗ ನಮ್ಮ ಮೋತಿ ನೋಡಬಾರ್ದು. ಮಹಾರಾಜರು ಹಿಂದಿದ್ರೆ ಹಿಂಗಿದ್ದೇವೆ, ಇನ್ನು ಮಹಾರಾಜರೇ ಕೈ ಬಿಟ್ರೆ ಅಂದ್ರೆ गेल गेली 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 घटका गेली पळे गेली तास वाजे झणाना आयुष्याचा नाश होतो रामकार. ತಾಸು ಓದು, ದಿವಸ ಓದು, ವಾರ ಓದು, ತಿಂಗಳು ಓದು, ವರ್ಷ ಓದು. ನನ್ನ ಅಂತರೂ 68 ವರ್ಷ ಓದು. ತಾಸವಾಜೆ ಜನಾನ ಆಯುಷ್ಯದ ನಾಶ ಆಗ್ತದೆ ನಮಗೆ ಗೊತ್ತೇ ಆಗಲಿಲ್ಲ ಅಂದ್ರೆ ಅದಕ್ಕೆ ಅವರು ಕೊನೆ ಚರಣದಾಗ ಏನಂತಾರಂದ್ರೆ ಜ್ಞಾನೇಶ್ವರ ಮಾವುಲಿ ಅವರು ಜ್ಞಾನದೇವ ಮಾಣೆ ಹರಿ ಜಪ ಕರಣೆ, ಜ್ಞಾನದೇವ ಮಾಣೆ ಹರಿ ಜಪ ಕರಣೆ. ಇದು ಕನ್ನಡ ಅರ್ಥ ಏನಾಗ್ತದೆ ಗೊತ್ತನ? ಜ್ಞಾನದೇವ ಮಣೆ ಅಂದ್ರೆ ಏನು? ಜ್ಞಾನೇಶ್ವರ ಮಾವುಲಿ ಅವ್ರು ಹೇಳಿಕತ್ತಾರ. ಈಗ ಆಗಲೇ ಬಂದಿದ್ರಲ್ಲ ಅಂದ್ರೆ ಹೋದ್ರಂತ ತಿಳ್ಕೊಬೇಡ್ರಿ, ನಾಳೆ ತನಕನೂ ಇರ್ತಾರ. ಅವ್ರಂತಾರ ಬರೇ ನಾಮಸ್ಮರಣೆ ಮಾಡಿ ಸಾಕು. ತುಟೇಲ ಧರಣೆ ಪ್ರಪಂಚಾತಿ. ಏನು ಪ್ರಪಂಚ ನಿಮ್ಮನ್ನು ಹಿಡ್ಕೊಂಡದಲ್ಲ ಅಂತ ತಿಳ್ಕೊಂಡಿರಲ್ಲ ನೀವು. ನಿಮ್ಮ ನಂತರ ಅದು ಹಿಡ್ಕೊಂಡಿಲ್ಲ, ನೀವು ಹಿಡ್ಕೊಂಡಿರೋದನ್ನ. ಆ ನಾ ಹಿಡ್ಕೊಂಡಿದ್ದಾರೆ ಗೊತ್ತಾಗಲಿ, ಅದರಿಂದ ಬಿಟ್ಟು ಹೊರಗೆ ಬರ್ತಿಪ್ಪ ಅಂತ. ಜ್ಞಾನದೇವ ಮಾಣೆ ಹರಿ ಜಪ ಕರಣೆ, ಜ್ಞಾನದೇವ ಮಾಣೆ ಹರಿ ಜಪ ಕರಣೆ. ತುಟೇಲ ಧರಣೆ ಪ್ರಪಂಚಾತೀತ ತುಟೇಲ ಧರಣೆ ಪ್ರಪಂಚಾತಿ ತುಟೇಲ ಧರಣೆ ಪ್ರಪಂಚಾತಿ ನೋಡಿ ನಿನ್ನ ಟೈಮ್ ಅದಲ್ಲ ಈ ಟೈಮ್.
भावे विना भक्ती भक्ती विना मुक्ती भावे विना भक्ती भक्ती विना मुक्ती बळे विना शक्ती बोलू नये बळे विना शक्ती शक्ती बोलू नये बोलू नये भावे विना भक्ती भक्ती विना मुक्ती भावे विना भक्ती भक्ती विना मुक्ती भक्ती विना मुक्ती भक्ती विना मुक्ती आकल्पा ईश्वावेत आकुळा माझ्या सगळा हरीच्या वाचा कल्पनेची वादान हो कोण काळे ही संत मंडळी सुखी असो अहंकाराच्या वारा न लागो रासा माझा विष्णुदासा भाविकाचे नामा म्हणे तया असावे कल्याण जामुक निदान पांडुरंग ठोब्बार कुमाये